ಇಲ್ಲಿರೋ ಎಲ್ಲ ಜಸ್ಟ್ ಪಾಸ್ ಹುಡುಗರಿಗೆ ಹೇಳ್ತೀನಿ, ನಾನು ಬೆಂಗಳೂರಿಗೆ ಬಂದಾಗ ನನ್ನ ಹತ್ರ ಕಾಸಿರಲಿಲ್ಲ. ಒಂದು 4 ವರ್ಷದಿಂದ ಅಕಾಡೆಮಿ ಕಟ್ಟಿದೆ, ಸ್ಟೇಟೆಲ್ಲ ಸುತ್ತಿದೆ, ಕಾಲೇಜ್ಗೆ ಹೋಗಿ ಮೋಟಿವೇಟ್ ಮಾಡಿದೆ. ದಿನಕ್ಕೆ 12ರಿಂದ 14 ತಾಸು ನಾನು ಪಾಠ ಮಾಡ್ತಿದ್ದೆ, ರ್ಯಾಂಕ್ ಕೊಡಿಸ್ದೆ. ಬ್ಯಾಕ್ಗ್ರೌಂಡ್ ಇಲ್ಲ, ಆ ಕಂಪ್ನಿಗೆ ನಾನು ಒಬ್ಬನೇ ಓನರು. ₹1 ಬಂದರೆ ಅದರಲ್ಲಿ ಆ್ಯಡ್ ಕೊಡ್ತಿದ್ದೆ, ಅಡ್ವರ್ಟೈಸ್ಮೆಂಟ್ ಕೊಡ್ತಿದ್ದೆ. ರಿಸ್ಕ್. ನನಗೆ ಎಷ್ಟೋ ಸ್ನೇಹಿತರು ಹೇಳಿದ್ರು ಸ್ಟಾರ್ಟಿಂಗ್ ಫಸ್ಟ್ ಇಯರಲ್ಲಿ, ಸ್ವಲ್ಪ ಕಾಸು ಮಾಡ್ಕೊಂಡಿದ್ಯಾ ಒಂದು ಸೈಟ್ ಮೇಲೆ ಹಾಕು ಅಂತ. ಸೈಟ್ ಮೇಲೆ ಹಾಕಿದ್ರೆ ಏನಾಗುತ್ತೆ? ಸೈಟ್ ಮೇಲೆ ಹಾಕಲಿಲ್ಲ, ಎತ್ಕೊಂಡೋಗಿ ಆ್ಯಡ್ ಕೊಟ್ಟೆ, ಪಬ್ಲಿಸಿಟಿ ತೊಗೊಂಡೆ. ಅದನ್ನು ಮಾಡಿ ಮತ್ತೆ ಬೆಳೆಸಿ ಇವತ್ತು 600ರಿಂದ 700 ಜನ ವರ್ಷಕ್ಕೆ MBBS ಹುಡುಗರನ್ನ ಆಚೆ ತರ್ತಿದ್ದೀನಿ. ಮೊನ್ನೆ ಅಚಾನಕ್ಕಾಗಿ ದೈವಬಲ ಟಿಕೆಟ್ಸ್ ನನ್ನನ್ನು ಕೇಳಿದ್ರು, ಏನು ನೀನು ಗೆದ್ದು ಬಿಡ್ತೀಯಾ ಅಂದರು. ನನ್ನ ರಿಲೇಟಿವ್ಸ್ ಎಲ್ಲ ನನ್ನನ್ನು ನೀನು ಗೆದ್ದು ಬಿಡ್ತೀಯಾ ಅಂತ ಕೇಳಿದ್ರು. ನಾನು ಹೇಳಿದೆ, ಸೋಲಕ್ಕೆ ನಾವು ರೆಡಿ ಇರೋದು, ನೋಡೋಣ ಅಂತ ಹಾಕಿದೆ. ಫಿಯರ್ಲೆಸ್ ಆಗೋಗಿ ನಾಮಿನೇಷನ್ ಹಾಕಿದೆ. ನಾನು ಗೆಲ್ತೀನೋ ಸೋಲ್ತೀನೋ ನನಗೇನೂ ಬೇಕಾಗಿರಲಿಲ್ಲ, ಅವಕಾಶ ಸಿಕ್ಕಿದೆ. ಅಟ್ಲೀಸ್ಟ್ ನಾಳೆ ಬೆಳಗ್ಗೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ಪ್ರದೀಪ ಅಂತ ಗುರುತಿಸ್ತಾರೆ, ಅಷ್ಟು ಐಡೆಂಟಿಟಿ ಸಾಕಾಗಿತ್ತು ನನಗೆ, ಅಷ್ಟೇ ಸಾಕಾಗಿತ್ತು. ಹೋದೆ. ಅದೇನು ಸರ್ ಗೆದ್ದು ಬಿಟ್ಟೆ? ಯಾಕೆ ಗೆದ್ದೆ ಗೊತ್ತಾ ಸರ್? ಭಯ ಬಿದ್ದು ಸಾಯಬಾರ್ದು ಲೈಫಲ್ಲಿ. ಏನಾಗುತ್ತೋ ಏನೂ ಆಗಲ್ಲ. ಇನ್ನು ಕೆಲವರು ಏನಾದರೂ ಪ್ರಯತ್ನ ಮಾಡೋಕ್ಕೆ ಹೋದರೆ, ಮರ್ಯಾದೆ ಹೋದರೆ ಇದೆ ಅಂತ ಹೇಳಿದವನು ಯಾರು ನಿನಗೆ? ಇದೆ ಅಂತ ಹೇಳಿದವನು ಯಾರು? ಜ್ಞಾಪಕ ಮಾಡ್ಕೊ. ನಿನಗೆ 18 20 25 30 ಇಯರ್ಸ್ ಜ್ಞಾಪಕ ಮಾಡ್ಕೊ. ಇಷ್ಟು ವರ್ಷದಲ್ಲಿ ಒಬ್ಬರು ನಿನಗೆ ಮರ್ಯಾದೆ ಇದೆ ಅಂತ ಹೇಳಿದಾರ? ಇಲ್ಲದೆ ಇರೋದನ್ನ ಇದೆ ಅನ್ಕೊಂಡು ಹೋಗಿದೆ ಅಂತ ಯಾಕೆ ಅನ್ಕೊಂತೀರಾ? ಫಸ್ಟ್ ಅದು ಬಿಡಬೇಕು. ನೆಸೆಸಿಟಿ ಇಸ್ ದ ಮದರ್ ಆಫ್ ಇನ್ವೆನ್ಷನ್. ಅವಶ್ಯಕತೆ ಮತ್ತು ಅನಿವಾರ್ಯತೆ ಅನ್ನೋ ದಂಪತಿಗಳ ಮಗುನೇ ಸಂಬಂಧಗಳು. ಇಲ್ಲಿ ಪ್ರತಿ ಸಂಬಂಧಕ್ಕೂ ಒಂದು ಅವಶ್ಯಕತೆ ಅನಿವಾರ್ಯತೆ ಇರುತ್ತೆ, ಅಷ್ಟೇ. ಇನ್ನು ಕೆಲವರು ಹೇಳ್ತಾರೆ, ಹುಡುಗ ಹುಡುಗಿಗೆ ಡೈಲಾಗ್ ಹೇಳ್ತಾರೆ, ನೀನು ಹುಟ್ಟಿರೋದೇ ನನಗೋಸ್ಕರ ಅಂತ. ಲೇ, ಅದೇ ಕಾಲೇಜಿಗೆ ಆ ಹುಡುಗಿ, ಅದೇ ಕಾಲೇಜಿಗೆ ನೀನು ಸೇರಿದಕ್ಕೆ ಆ ಡೈಲಾಗ್ ಬಂತು. ನೀನು ಹುಟ್ಟಿರೋದೇ ನನಗೋಸ್ಕರ ಡೈಲಾಗ್. ಹಬ್ಬ. ಕೆಲವರು ಹುಡುಗರು ಹೇಳ್ತಾರೆ, ನೀನಿಲ್ಲ ಅಂದ್ರೆ ಸತ್ತೋಗ್ತೀನಿ ಅಂತ. ಪ್ರೀತಿ ಅಂದ್ರೆ ಇನ್ನೊಬ್ರಿಗೋಸ್ಕರ ಸಾಯೋದಲ್ಲ, ಎಷ್ಟೇ ಕಷ್ಟ ಆದ್ರೂ ಅವಳಿಗೋಸ್ಕರ ಬದುಕೋದು ಮಗನೇ. ಏನು ಹುಡುಗಿ ಇಷ್ಟ ಆಗಲಿಲ್ಲ ಅಂದ್ರೆ ಅವಳು ಇಷ್ಟ ಅಂದ್ರೆ ಸತ್ತೋಗ್ಬಿಡೋದ, ನೀನೇ ಮಾಡ್ಬೇಕಾದು. ಕೆಲವ್ರು ಹೇಳ್ತಾರೆ, ಸೂಸೈಡ್ ನಾನು ಸತ್ತೋಗಿ ಮತ್ತೆ ಹೊಡಿದ್ರೆ LKG ಇಂದ ಹಾಕ್ತಾರೆ, ಫಸ್ಟಿಂದ ಓದಬೇಕು. ಅದಕ್ಕೆ ಪ್ರೀತಿ ಅಂದ್ರೆ ಇನ್ನೊಬ್ರಿಗೋಸ್ಕರ ಸಾಯೋದಲ್ಲ, ಎಷ್ಟೇ ಕಷ್ಟ ಆದ್ರೂ ಅವ್ರಿಗೋಸ್ಕರ ಬದುಕೋದು. ಇದೊಂದು ತಲೆಯಲ್ಲಿ ಇಟ್ಕೊಳ್ಳಿ. ನಾನೆಲ್ಲ ನಮ್ಮ ಜಸ್ಟ್ ಪಾಸ್ ತಂಡಕ್ಕೂ ಹೇಳ್ತೀನಿ, ಕರ್ನಾಟಕದ ಮೆಜಾರಿಟಿ ಜಸ್ಟ್ ಪಾಸ್ ಹುಡುಗರಿಗೂ ಹೇಳ್ತೀನಿ, ನೀವು ಪ್ರದೀಪ್ ಈಶ್ವರ್ನ ಇನ್ಸ್ಪಿರೇಷನ್ ಆಗಿ ತಗೋಬೇಡಿ, ರೋಲ್ ಮಾಡೆಲ್ ಆಗು ತಗೋಬೇಡಿ. ಆದರೆ ಪ್ರದೀಪ್ ಈಶ್ವರ್ ಜರ್ನಿನ ಯೋಚನೆ ಮಾಡಿ. ಅಪ್ಪ ಅಮ್ಮ ಇಲ್ದಾರೋ ಹುಡುಗ, ಬ್ಯಾಕ್ಗ್ರೌಂಡ್ ಇಲ್ದೇ ಹುಡುಗ, ವಿಧಾನಸೌಧದಲ್ಲಿ ಟವಲ್ ಹಾಕಿ ನನಗೂ ಒಂದು ಚೇರ್ ಇದೆ ಅಂತ ಸಾಧ್ಯ ಆಗಂಗಿದ್ರೆ, ಅಟ್ಲೀಸ್ಟ್ ಬರೆಯೋ ಎಕ್ಸಾಮಲ್ಲಿ ಒಂದು 85% ಬರದೇ ಇದ್ರೂ ಪರವಾಗಿಲ್ಲ. ಒಂದು ಕಂಪ್ನಿಯಲ್ಲಿ ನನಗೆ ಗೊತ್ತಿರೋ ಪ್ರಕಾರ ರಿಯಲ್ ಟಾಪರ್ ಯಾರು ಗೊತ್ತಾ ಸರ್? ಅಪ್ಪನ ಕಡಿಮೆ ಹರ್ಟ್ ಮಾಡೋನು. ರಿಯಲ್ ಟಾಪರ್ ಯಾರು ಗೊತ್ತಾ ಸರ್? ಅಮ್ಮನ ಕಡಿಮೆ ಹರ್ಟ್ ಮಾಡೋರು. ನಾನು ಬಿಗ್ ಬಾಸ್ಗೆ ಹೋದಾಗ ಒಂದು ಡೈಲಾಗ್ ಹೇಳಿದ್ದೆ, ನೀನು ಇಷ್ಟಪಡೋ ಹುಡುಗಿ ಗ್ರೇಟ್ ಅಂತ ಹೇಳ್ತಿಲ್ಲ, ನಿಮ್ಮ ಅಮ್ಮ ಅಷ್ಟು ಗ್ರೇಟ್ ಅಲ್ಲ ಅಂತ ಹೇಳ್ತಿದ್ದೀನಿ. ನೀನು ಇಷ್ಟಪಟ್ಟ ಹುಡುಗ ಜೆಂಟ್ಲ್ಮ್ಯಾನ್ ಅಲ್ಲ ಅಂತ ಹೇಳ್ತಿಲ್ಲ, ನಿಮ್ಮ ಅಪ್ಪನಷ್ಟು ಜೆಂಟ್ಲ್ಮ್ಯಾನ್ ಅಲ್ಲ ಅಂತ ಹೇಳ್ತಾ ಇದ್ದೀನಿ ಅಂತ. ನೀವು ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.